ಯಾರು ಚೆನ್ನಾಗಿ ಕೇಳಿದ್ರು ಪ್ರಶ್ನೆ, ಸರ್ ಅದನ್ನ ಡೈಲಾಗ್ ಇದೆಯಾ? ಯಾವ ಡೈಲಾಗ್ ಇಲ್ಲ, ನೀವ್ ಅನ್ಸುತ್ತಲ್ಲ. ಸೊ ಇಲ್ಲಿ ಆಕ್ಚುಲಿ ನಾನು ವಾದ ಮಾಡೋಕ್ಕಿಂತ ಅವರೇ ಎಲ್ಲ ಹೇಳ್ಬಿಟ್ಟಿದ್ದಾರೆ. ಅಂಡ್ ಇನ್ನೊಂದು ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಆಕ್ಚುಲಿ. ಸರ್ ಏನಕ್ಕೆ ಬಂದಿದ್ದಾರೆ ಸರ್, ಏನ್ ಬೇಕು? ಇಲ್ಲ ಯಾವ ಕಥೆಗಾರರಿಗೂ ಯಾವ ರೈಟ್ರಿಗೂ ಅನ್ಯಾಯ ಆಗಬಾರ್ದು ಸರ್. ಇದೊಂದು ಮಾತ್ರ ನೀವು ತುಂಬಾ ಕರೆಕ್ಟ್ ಆಗಿ ಹೇಳಿದ್ದಾರೆ. ಯಾವ ನಿಜವಾದ ರೈಟರ್ಗಳಿಗೆ ಅನ್ಯಾಯ ಆಗ್ಬಾರ್ದು. ಡಾರ್ಲಿಂಗ್ ಕೃಷ್ಣ ಬರೀ ಡೈರೆಕ್ಟರ್ ಅಂತ ಅನ್ಕೊಂಡವ್ರು ಅವರು, ಪುಣ್ಯಾತ್ಮರು. ಡಾರ್ಲಿಂಗ್ ಕೃಷ್ಣ ಇಸ್ ಅ ರೈಟರ್ ಡೈರೆಕ್ಟರ್. ನಾನು ಡೈರೆಕ್ಟ್ ಮಾಡೋಕ್ಕಿಂತ ಮುಂಚೆ ಐ ಆಮ್ ಅ ರೈಟರ್. ಫಸ್ಟ್ ನಾನು ಕತೆ ಬರೆದಿದ್ದೀನಿ, 4 ವರ್ಷ ಈ ಕತೆನ ನಾವು ಬರೆದಿದ್ದೀವಿ, ಬರೆದ ಮೇಲೆ ಡೈರೆಕ್ಟರ್ ಆಗಿರೋದು. ಸೊ ಅನ್ಯಾಯ ಆಗ್ಬಾರ್ದು ಯಾರಿಗೆ? ನಿಜವಾದ ರೈಟರ್ಗಳಿಗೆ. ಯಾವುದು ಸೋಷಿಯಲ್ ಮೀಡಿಯಾದಲ್ಲಿ ಸಿಗೋ ಕತೆ ಇಟ್ಕೊಂಡು, ಗೂಗಲ್ ನಲ್ಲಿ ಸಿಗೋ ಕತೆ ಇಟ್ಕೊಂಡು ಬಂದ್ಬಿಟ್ಟು ಇದು ನನ್ನ ಕತೆ ಅಂತ ಹೇಳ್ತಾವ್ರಲ್ಲ, ಇವ್ರಿಗೆ ಏನಾದ್ರೂ ತಲೆಯಲ್ಲಿ ಕಾಮನ್ ಸೆನ್ಸ್ ಅನ್ನೋದ್ರಲ್ಲಿ ಇದೆಯಾ? ಒಬ್ಬರದ್ದು ನಮ್ ಕತೆ ಅಂತ ಕ್ಲೈಮ್ ಮಾಡೋದಕ್ಕೆ ಒಂದು ನಾವು ಬರಿಬೇಕು, ಅದನ್ನ ಆ ಆಲೋಚನೆ ನಮ್ದಾಗಿರ್ಬೇಕು. ಗೂಗಲ್ ಅಲ್ಲಿ ಆ ಕತೆ ಎಷ್ಟು ಸೆನ್ಸೇಷನ್ ಕತೆ 2011 ನಡೆದಿರೋ ಲಕ್ನೋ ಕೇಸ್ ತಗೊಂಡ್ಬಂದ್ಬಿಟ್ಟು ನಾನ್ ಬರ್ದಿರೋದು ನಿಮಗೆ ನಿಮ್ದು ತಗೊಂಡಿದ್ದೀರಾ? ಏನಾದ್ರು ಆಯ್ತಪ್ಪ, ಯಾವ್ದಾರು ಒಂದ್ ಸೀನ್ ಇದೆ ಹೇಳೋದು, ಯಾವ ಸೀನ್ ಇಲ್ವಂತೆ? ಏನೋ ಒಂದ್ ಡೈಲಾಗ್ ಇದ್ರೆ ಯಾವ ಡೈಲಾಗ್ ಇಲ್ವಂತೆ? ಯಾವ ಡೈಲಾಗ್ ಇಲ್ಲ, ಯಾವ ಸೀನ್ ಇಲ್ಲ, ಈ ಸ್ಕ್ರೀನ್ ಪ್ಲೇ ಬೇರೆ, ಬ್ಯಾಕ್ ಡ್ರಾಪ್ ಬೇರೆ ಅಂದ್ಮೇಲೆ ಇನ್ನೇನು ಪ್ರಾಬ್ಲಮ್ ಏನಿದ್ದು? ಸಿಂಪಲ್ ಅಲ್ವಾ? ಒಂದ್ ಒಳ್ಳೆ ಸಿನಿಮಾ ಮಾಡುವ ಹೆಸರು ಮಾಡ್ಬೋದಲ್ವಾ? ಗೊತ್ತು, ಈಗ ಅವರು ಸಿನಿಮಾಗಳು ಬರ್ತಾ ಇದ್ದೆ, ಪಾಪ ಅವ್ರಿಗೂ ಪ್ರಮೋಷನ್ ಬೇಕು. ಅದಕ್ಕೆ ನಮ್ಮ ಸಿನಿಮಾ ಮುಖಾಂತರ ಪ್ರಮೋಷನ್ ಯಾಕೆ ತಗೋತೀರ? ನಾವು 2010ರಿಂದ ಒಂದು ದಿನನೂ ಒಂದು ಸದಿನೂ ಬಂದ ಈ ತರದೊಂದು ಪ್ರೆಸ್ ಮೀಟ್ ಮಾಡಿಲ್ಲ ನನ್ನ ಜೀವನದಲ್ಲಿ. ಫಸ್ಟ್ ಟೈಮ್ ಬಂದಿರೋದು ಈ ತರ. ನಮ್ಗಲ್ಲಿ ಅಷ್ಟು ದೊಡ್ಡ ಸಕ್ಸಸ್ ಆಗಿದೆ ಸಿನಿಮಾ, ಅದನ್ನ ಎಂಜಾಯ್ ಮಾಡೋಣ, ಇವ್ರುಗಳ ಕೇಳೋ ಆನ್ಸರ್ನ ಉತ್ತರ ಕೊಡೋಣ. ಮೊನ್ನೆ ಯಾರೋ ಒಂದು ಚೆನ್ನಾಗಿತ್ತು, ಸುನೇನಾ ಸುರೇಶ್ ಅವರು ಒಂದು ಅದ್ಭುತವಾಗಿ ಸಿನಿಮಾವನ್ನ ನೋಡ್ಬಿಟ್ಟು ಟೈಮ್ಸ್ ಅಲ್ಲಿ ಇದ್ರಲ್ಲ, ಇನ್ಸ್ಟಾಗ್ರಾಮ್ ಅಷ್ಟು ಚೆನ್ನಾಗಿ ಬರ್ದಿದ್ದಾರೆ, ಸಿನಿಮಾ ಅಷ್ಟು ಇಷ್ಟ ಆಯ್ತು, ಇಷ್ಟ ಆಯ್ತು ಅಂತ. ಕೆಳಗಡೆ ಒಂದು 5 ಕಾಮೆಂಟ್ ಇದೆ, ಅದ್ರಲ್ಲಿ ಒಬ್ಬ ಕಾಮೆಂಟ್ ಆಗ್ತಾನೆ, ಸೆಕೆಂಡ್ ಹಾಫ್ ಕದ್ದವ್ರೆ ಅಂತ ಆಗ್ತಾನೆ. ಯಾರು ಸರ್ ಕದ್ದಿರೋದು? ಇದು ಒಬ್ಬ ಮೇಕರ್ಗೆ ಇದಕ್ಕಿಂತ ಒಂದು ಅವಮಾನ ಮಾಡೋದಿದೆಯಾ? ನಾನು ದೊಡ್ಡ ರೈಟ್ರು ಅಂತ ಏನೋ ಹೇಳ್ಕೊಂಡು ತಿರುಗಾಡ್ತವಲ್ಲ, ನಮಗೆ ಎಷ್ಟು ಮರ್ಯಾದೆ ಹೋಗಿದೆ ಹೇಳಿ. ನಾನು ಅದಕ್ಕೋಸ್ಕರ ಮಿಸ್ಟರ್ ದ ಲೆಜೆಂಡರಿ ಡೈರೆಕ್ಟರ್ ಗುರುದೇಶ್ ಪಾಂಡೆ ಅಂಡ್ ದ ಲೆಜೆಂಡರಿ ರೈಟರ್ ದ ಸೋ ಕಾಲ್ಡ್ ರಾಘವೇಂದ್ರ ನಾಯಕ್, ಇವ್ರ ಮೇಲೆ ಲೀಗಲ್ ಆಗಿ ನಾನು ಆಕ್ಷನ್ ತಗೋತಾ ಇದ್ದೀನಿ. ಸೊ ಯಾವ ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ, ಏನು ಮಾಡಲ್ಲ. ಅದಕ್ಕೆ ನಾನು ನಿನ್ನೆ ಮೊನ್ನೆ ಎಲ್ಲ ಸುಮ್ಮನೆ ಇದ್ದಿದ್ದು, ಆ ಲೀಗಲ್ ಇಲ್ಲೇ ತಗೊಂಡು ಹೋಗ್ಬೇಕು. ಯಾಕಂದ್ರೆ ಇಂಥವ್ರಿಗೆಲ್ಲ ಉತ್ತರ ಹಂಗೆ ಕೊಡ್ದು. ನಿಮ್ದೇನೋ ಪ್ರಶ್ನೆ ಇದೆ ಸರ್? ಬೇಡಿಕೆ ಇದೆ ಸರ್. ಅಲ್ಲ, ಬೇಡಿಕೆ ಇದೆ. ಫಸ್ಟ್ ಬೇಡಿಕೆ ಬೇರೆ ತರ ಇರುತ್ತೆ ಮನಸ್ಸಲ್ಲಿ. ಚೆನ್ನಾಗಿ ಆಗ್ತದೆ, ಒಂದಷ್ಟು ಏನೋ ಕಲೆಕ್ಟ್ ಮಾಡ್ಕೊಂಡು ಒಂದಷ್ಟು ಇರ್ತವೆ, ಗೊತ್ತಿರುತ್ತಲ್ವ ಬೇಡಿಕೆಗಳು. ಈಗ ಬಂದು ಏನು ಬಿಡಲ್ಲ ನಮಗೆ, ಒಂಚೂರು ಹೆಸರು ಕೊಟ್ಬಿಟ್ಟು ಸಾಕು ಅಂತ ನಮ್ಮ ಇನ್ನೊಬ್ರಿಗೆ ಯಾರು ಹೇಳಿರೋದು. ಸರ್ ರಿಲೀಸ್ ಆಯ್ತು, ಈಗ ಹೆಸರಿಟ್ಕೊಂಡು ಏನ್ ಸರ್ ಮಾಡ್ತೀರಾ ಅಂತ ಅವರು. ಅಂದ್ರೆ ಯಾವಾಗ ನಾನು ಇದಕ್ಕೆ ಹೋಗ್ತೀನಲ್ಲ, ಲೀಗಲ್ ಆಗಿ ಹೋಗ್ತೀನಿ ಅಂತ ಅಂದಾಗ ಇದು ಸ್ಟಾರ್ಟ್ ಆಗಿದ್ದು. ಇಲ್ಲ ಆಮೇಲೆ ಅಲ್ಲಿ ಹೋಗ್ಬಿಟ್ಟು ಡಾರ್ಲಿಂಗ್ ಕೃಷ್ಣ ನನ್ನ ಕ್ಲೋಸ್ ಫ್ರೆಂಡು, ನನ್ನ ಬೆಸ್ಟ್ ಫ್ರೆಂಡ್ ವಿಡಿಯೋ ಇರ್ಬೇಕು, ನೋಡಿರ್ಬೇಕು ಎಲ್ಲರೂ. ಬೆಸ್ಟ್ ಫ್ರೆಂಡು ಇಂತ ಗುರುದೇಶ್ ಪಾಂಡೆನ ನನ್ನ ಬೆಸ್ಟ್ ಫ್ರೆಂಡು ಅಂತಂದ್ರೆ ನನ್ನನ್ನ ಮನೆಗೆ ಸೇರಿಸ್ತಾರ ಸರ್? ನಾನು ಹೆಂಗ್ ಬದುಕು ಬಂದಿದ್ದೀನಿ ಅಂತ ನೀವೆಲ್ಲರೂ ನೋಡಿದ್ದೀರ. ಗುರುದೇಶ್ ಪಾಂಡೆ ಏನ್ ಮಾಡ್ಕೊಂಡು ಬಂದಿದ್ದಾರೆ ಅಂತ ನೀವೆಲ್ಲರೂ ನೋಡಿದ್ದೀರ ಅಲ್ವಾ? ಅವ್ರನ್ನ ನನ್ನ ಬೆಸ್ಟ್ ಫ್ರೆಂಡ್ ಅಲ್ಲ ಸರ್. ನಾನು ಸಿನಿಮಾ ಡೈರೆಕ್ಟ್ ಮಾಡೋರೆ 2 ಪಿಕ್ಚರು, ಅದು ರೀಮೇಕ್ ಪಿಕ್ಚರು, ರುದ್ರ ತಾಂಡವ, ಜಾಂಜನೆ ಜರ್ದನ್. ಒಂದು ತಮಿಳ್ನ ರೀಮೇಕು, ಇನ್ನೊಂದು ಮಲಯಾಳಂ ರೀಮೇಕು. ನಾನು ಅವ್ರ ಜೊತೆ ಯಾವ ಕತೆ ಡಿಸ್ಕಸ್ ಮಾಡಲ್ಲ ನಾನು ಸರ್. ಕತೆ ಡಿಸ್ಕಸ್ ಯಾರ ಹತ್ರ ಮಾಡ್ತೀನಿ? ನಾನು ಶಶಾಂಕ್ ಸರ್ ಹತ್ರ ಮಾಡಿದ್ದೀನಿ ಸರ್ ಕತೆ ಡಿಸ್ಕಷನ್. ಶಶಾಂಕ್ ಸರ್ ಹತ್ರ ಹೇಳಿದ್ದೀನಿ, ಯಾಕಂದ್ರೆ ಅವರು ರೈಟ್ರು. ಅಂಥವ್ರ ಜೊತೆ ನಾನು ಕೆಲಸ ಮಾಡಿದ್ದೀನಿ, ಅಂಥವ್ರ ಜೊತೆ ಡಿಸ್ಕಸ್ ಮಾಡ್ತೀನಿ. ಇಂಥವ್ರ ಜೊತೆ ನಾನು ಅವೆಲ್ಲ ಆ ವ್ಯವಹಾರನೇ ಇಟ್ಕೊಳ್ಳಲ್ಲ. ಇವತ್ತು ಗೊತ್ತಾಯ್ತಲ್ಲ ಸರ್ ಇವ್ರ ಬುದ್ಧಿ ಏನು, ಇವ್ರ ಉದ್ದೇಶಗಳೇನು ಎಲ್ಲ ಇವತ್ತು ಬಂದಿದೆ. ಅದಕ್ಕೆ ನಾನು ಲೀಗಲ್ ಆಗೇ ಕೊಡ್ತೀನಿ, ಮಾತಾಡಿ, ಅವ್ರು ಲೀಗಲ್ ಆಗೇ ಬರ್ಲಿ. ಅವರು ಯಾರು ಬಂದಿಲ್ಲ ಸರ್. ಈ ಕತೆ ಗೆಸ್ ಮಾಡಕ್ಕೆ ಒದಾಡೋರು ಸರ್ ಎಲ್ಲರೂ. ಏನ್ ಮಾಡಿರ್ಬೋದು ಲವ್ ಮಾಕ್ಟೇಲ್ 3 ಅನ್ನೋದನ್ನ ಗೆಸ್ ಮಾಡಕ್ಕೆ ಸಿಕ್ಕಾಪಟ್ಟೆ ಒದಾಡಿದ್ದಾರೆ. ಇನ್ಫ್ಯಾಕ್ಟ್ ಇವತ್ತು ನೀವು ಕೋರ್ಟ್ ರೂಮ್ ಡ್ರಾಮಾ ಅಂತ ನಾನು ಮೈಕಲ್ ಹೇಳಿದ್ರು ಕೂಡ ಥಿಯೇಟರ್ ಅಲ್ಲಿ ಕೂತ್ಕೊಂಡಾಗ ಅವ್ರು ಗೆಸ್ ಮಾಡಲ್ಲ. ಯಾವ ಕ್ಯಾರೆಕ್ಟರ್ ಏನ್ ಬರುತ್ತೆ, ಹೆಂಗ್ ಸೃಷ್ಟಿ ಆಗುತ್ತೆ, ಏನ್ ಮಾಡ್ತಾರೆ, ಯಾರು ಗೆಸ್ ಮಾಡಕ್ಕಾಗಲ್ಲ. ಆ ತರ 4 ವರ್ಷ ರೈಟರ್ಗಳು ಕೂತ್ಕೊಂಡು ಯೋಚನೆ ಮಾಡಿ ಬರ್ದಿರೋದು. ಸುಮ್ನೆ 4 ವರ್ಷ ತಗೊಳಗಲ್ಲ ಸರ್. ಅದಕ್ಕೂ ಕೋರ್ಟ್ ರೂಮ್ ಡ್ರಾಮಾ ಸರ್, ಕೋರ್ಟ್ ರೂಮ್ ಡ್ರಾಮಾ
ಅದು ಪೇಟೆಂಟ್ ಸರ್ ಅವ್ರದ್ದು, ಯಾರು ಅದನ್ನ ಹಾಕಣಂಗಿಲ್ಲ. ಒಂದು ಶರಣಿಗೆನೋ ಮಾಡಿ ರಮೇಶ್ ಅರವಿಂದ್ ಅವರು ಬಂದಿದ್ದಾರೆ ಲಾಯರ್ ಆಗೇನೋ ವಾದ ಮಾಡೋ ತರದಿತ್ತು, ಮಗ ಅಪ್ಪಂದು ವಿಷಯ ಅನ್ನೋದು ಅವರು ಹೇಳಿದರು. ಮಾಡ್ಲಿ ಸರ್, ನಾನು ಬೇಡ ಅಂತ ಸರ್. ಅದು ಅದನ್ನೇ ಗೂಗಲ್ ಇರೋ ಕತೆ ಸರ್, ಅದು ಆಲ್ರೆಡಿ ನಡೆದಿರೋ ವಿಷಯ. ಮಾಡ್ಲಿ, ಯಾರು ಬೇಡ ಅಂತ. ಅವ್ರಿಗೆ ಕೋರ್ಟ್ ರೂಮ್ ಡ್ರಾಮಾ ಎಷ್ಟು ಬಂದಿದೆ ಸರ್ ಸಿನಿಮಾದಲ್ಲಿ? ಅಜಯ್ ರಾವ್ ಅವ್ರದ್ದು ಬರಲಿಲ್ಲ ಸರ್ ಕೋರ್ಟ್ ರೂಮ್ ಡ್ರಾಮಾ? ಎಷ್ಟು ಪಿಕ್ಚರ್ ಬಂದಿಲ್ಲ ಸರ್? ನೀವು ಮಾಡಿ ಕತೆ, ಯಾರು ಬೇಡ ಅಂತ ನಿಮ್ಗೆ? ಈಗ ಸಪೋಸ್ ಈಗ ಆದ್ಮೇಲೆ ಈಗ ನಾನು ಲವ್ ಮಾಕ್ಟೇಲ್ 3 ಆದ್ಮೇಲೆ ಆ ಸಿನಿಮಾ ಅವ್ರು ಏನೋ ರಿಲೀಸ್ ಮಾಡಿದ್ರೆ ನಾನೇನೋ ಕೇಳ್ತೀನಿ, ಯಾಕ್ರಿ ಕೋರ್ಟ್ ರೂಮ್ ಡ್ರಾಮಾ ನಾನೇನು ಪೇಟೆಂಟ್ ಇಟ್ಕೊಂಡಿದ್ದೀನ? ಈಗ ಲವ್ ಮಾಕ್ಟೇಲ್ ಫಿಲಮ್ ಅಲ್ಲಿ ಹೀರೋಯಿನ್ ಕ್ಯಾನ್ಸರ್ ಬಂದು ತೀರೋಗಿದ್ದಾರೆ ಅಲ್ವಾ ಸರ್? ವಿಧಿಮಾ ತೀರೋಗಿದ್ದಾರೆ. ನೆಕ್ಸ್ಟ್ ಇಂಡಸ್ಟ್ರಿಯಲ್ಲಿ ಯಾರಾದ್ರೂ ಕಥೆಯಲ್ಲಿ ಹೀರೋಯಿನ್ ಕ್ಯಾನ್ಸರ್ ಬಂದು ತೀರೋದ್ರೆ ಅದು ನಂದು, ಅದು ನಾನು ಪೇಟೆಂಟ್ ತಗೊಂಡಿದ್ದೀನ? ಹಂಗಾಯ್ತು ಕತೆ ಅದು. ಈಗ ಅವ್ರು ಹೇಳ್ತಿದ್ದಾರೆ, ಈಗ ನಿಮ್ಮ ಹತ್ರ ಬಂದು ಈಗ ಲವ್ ಮಾಕ್ಟೇಲ್ 3 ನೋಡಿದಾದ್ಮೇಲೆ ಈಗ ಅವ್ರು ಹೇಳ್ತಾರಂತೆ ನಿಮ್ಮ ಹತ್ರ, ನೀವು ನಮ್ ಸ್ಟೋರಿನ ಇದ್ರಲ್ಲಿ ಇದು ಮಾಡ್ಕೊಂಡಿದ್ದೀರಾ, ತಗೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ಅವಾಗ ನೀವ್ ಹೇಳ್ತಿರಂತೆ ನನ್ಗೆ ಸ್ಟೋರಿ ನೀವು ಹೇಳಿದ್ ನೆನಪೇ ಇಲ್ಲ, ಕತೆ ಹೇಳಿದ್ದು ಅಂತ ಹೇಳಿದಿರಂತೆ. ಸೊ ನೀವ್ ಇಲ್ಲಿ ನೋಡಿದ್ರೆ ಹೇಳಿದ್ರಿ ಲಕ್ನೋ ಅಲ್ಲಿ ನಡೆದಿರೋ ಸ್ಟೋರಿ ಇಟ್ಕೊಂಡು ಇವ್ರು ನನ್ನ ಹತ್ರ ಬಂದ್ರು ಅಂತ. ಅಲ್ಲ ಕೊಡ್ತೀನಿ ಹೇಳ್ತೀನಿ. ನಾನು ಸಿನಿಮಾ ಗೆದ್ದಿರೋ ಖುಷಿ ಆರಾಮಾಗಿ ಮಲಗ್ತೀನಿ. ರಾತ್ರಿ 1 ಗಂಟೆಲಿ ಬರುತ್ತೆ. ನಾನು ಶಾಕ್ ಆಗಿ ಏನ್ ಮಾಡ್ತಾವ್ರೆ ಪಿಕ್ಚರ್ ನೋಡ್ಬೇಕು ಹೇಳ್ತಾರೆ, ಹೇಳ್ರಿ ನಮ್ದು ಎತ್ಕೊಂಡ್ಬಿಟ್ಟಿದ್ರ ಅಂತ. ಅಲ್ಲೋ ಏನ್ ಅಂತ ನಾನು ನಿಮ್ಗೆ ಹೇಳಿದ್ನಲ್ಲ, ಇವರು ಹೇಳಿ. ಈಗ ನಾನು ನಿಮ್ಗೆ ಏನ್ ಹೇಳಿದ್ನಲ್ಲ ಕೇಸು, ಇದು ನನಗೆ ಅವರು ಎಕ್ಸ್ಪ್ಲೈನ್ ಮಾಡಿದ್ದು ಬಹುಶಃ ಒಂದು 2 ಮಿನಿಟ್ಸ್ ಅಥವಾ 3 ಮಿನಿಟ್ಸ್ ಅಲ್ಲಿ ಹಿಂಗಿದೆ ಕೇಸು. ಅದ್ರ ಫೋಟೋನು ತೋರಿಸಿದ್ರು ನನಗೆ. ಸೊ ಅವಾಗ ಅವ್ರು ಹೇಳಿದ್ರು, ಓ ಅದಾ. ಯಾಕಂದ್ರೆ ಅದಾದ್ಮೇಲೆ ನನಗೆ 3-4 ಕತೆ ಡೀಟೇಲ್ ಆಗಿ ಹೇಳಿದ್ರು. ಒಂದು ಹಳ್ಳಿ ಕತೆ ಹೇಳಿದ್ರು, ಒಂದು ಇನ್ನೊಂದು ಯಾವ್ದಾದ್ರು ಕತೆಗಳು ಹೇಳಿದ್ರು. ನಾನು ವರ್ಷಕ್ಕೆ 100 ಕತೆ 150 ಕತೆ ಕೇಳ್ತಿರ್ತೀವಿ. ಆಮೇಲೆ ಓ ಅದ ಅಂತ. ಆಮೇಲೆ ನಾನೇನ್ ಮಾಡಿದೆ, ಗೂಗಲ್ ಹೊಡೆದೆ, ಏನೋ ನೋಡಿರ್ಲಿಲ್ಲ ಆ ಕೇಸು. ಯಾವ್ದು ಜ್ಞಾಪನ ಇಲ್ಲ. ಅವ್ರ ಮುಸ್ಲಿಂ ಅಂತ ಮಗ ಸಾಕ್ತಾ ಇರೋದು ಅಂತ ಒಂದು ಗೊತ್ತಿತ್ತು. ಸುಮ್ಮನೆ ಅದು ಅಷ್ಟೇ ಹೊಡೆದಿದ್ದು ನಾನು ಗೂಗಲ್ ಅಲ್ಲಿ, ಯಾರನ್ನೂ ಕೇಳಿಲ್ಲ. ಹಿಂದೂ ಮ್ಯಾನ್ ಅಡಾಪ್ಟೆಡ್ ಮುಸ್ಲಿಂ ಗರ್ಲ್ ಅಂತ ಸುಮ್ಮನೆ ಹೊಡೆದೆ. ಅಲ್ಲ ಸಾರಿ, ಮುಸ್ಲಿಂ ಬಾಯ್ ಅಂತ. ಅದೇ ಬಂದ್ಬಿಡ್ತು ಕೇಸು ಇದರಲ್ಲಿ ಗೂಗಲ್. ಅದಕ್ಕೆ ಹೇಳಿದ್ರು ಒಂದ್ಸರಿ ಹೊಡೆದು ಬಂದ್ಬಿಡುತ್ತೆ ಅಂತ. ಅದನ್ನೇ ನಾನು ನಿಮ್ಗೆ ಹೇಳಿದೆ ಅಷ್ಟೇ. ನನಗೇನು ಅದು ಯಾವ್ದು ನೆನಪಿರ್ಲಿಲ್ಲ ಸರ್. ಪ್ಲಸ್ ಮೈನಸ್ ನನಗೆ ಇದ್ರದ್ದು ಯಾವ್ದು ಬೇಡ ಸರ್. ನೆಗೆಟಿವ್ ಪಬ್ಲಿಸಿಟಿ ನನಗೆ ಬೇಡಲೇ ಬೇಡ. ನಾನು ಜೆನ್ಯೂನ್ ಫಿಲ್ಮ್ ಮೇಕರ್ಸ್. ನಮ್ಗೆ ಜೆನ್ಯೂನ್ ಆಗಿ ಸಿನಿಮಾನ ಜನ ಇಷ್ಟಪಡಬೇಕು. ನನಗೆ ಯಾವ ಪುಕ್ಷಟೆ ಪಬ್ಲಿಸಿಟಿನ ನಮ್ಗೆ ಬೇಡ.